ಹಾಯ್ ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತಿನ ತರಗತಿಯಲ್ಲಿ ಅನಿಮಲ್ ಕಿಂಗ್ಡಮ್ ಬಗ್ಗೆ ನೋಡ್ತಾ ಹೋಗೋಣ. ಅನಿಮಲ್ ಕಿಂಗ್ಡಮ್ ಅಂದ್ರೆ ನಾವು ಎಲ್ಲಿಂದ ಬಂದಿರೋದು ಇಲ್ಲಿಗೆ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ RH ವಿಟೇಕರ್ ಅವರು ಏನ್ ಕೊಟ್ಟಿದ್ದಾರೆ ಅದರಲ್ಲಿ ಇವಾಗ ನಮ್ದು RH ವಿಟೇಕರ್ ಅವರ ಒಂದು 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಅಲ್ಲಿ ಏನ್ ಮಾಡಿದೀವಿ ನಾವು ಕಿಂಗ್ಡಮ್ ಮೊನೇರಾ, ಕಿಂಗ್ಡಮ್ ಪ್ರೊಟಿಸ್ಟಾ, ಕಿಂಗ್ಡಮ್ ಫಂಜೈ, ಓಕೆ, ನೆಕ್ಸ್ಟ್ ಕಿಂಗ್ಡಮ್ ಪ್ಲಾಂಟೆ, ಕಿಂಗ್ಡಮ್ ಅನಿಮೇಲಿಯಾ. ಓಕೆ, ಸೊ ಇವಾಗ ಇದಿಷ್ಟು ಆಗಿದೆ. ಈಗ ಪ್ಲಾಂಟೆನಲ್ಲಿ ಏನೇನ್ ನೋಡಿದ್ವಿ? ಆಲ್ಗೆ, ಬ್ರಯೋಫೈಟ್ಸ್, ಟೆರಿಡೋಫೈಟ್ಸ್ ಮತ್ತೆ ಜಿಮ್ನೋಸ್ಪರ್ಮ್ಸ್. ಓಕೆ, ಇಷ್ಟೆಲ್ಲ ನೋಡಿದ್ವಿ. ಜೊತೆಗೆ ಜಿಮ್ನೋಸ್ಪರ್ಮ್ಸ್ ನಂತರ ಬರುವಂತದ್ದು ದಟ್ ಇಸ್ ಏಂಜಿಯೋಸ್ಪರ್ಮ್ಸ್ ಆಗಿರುತ್ತೆ. ಅದನ್ನ ನಾವು ನೆಕ್ಸ್ಟ್ ಇದೆಲ್ಲ ಕಂಪ್ಲೀಟ್ ಆದ್ಮೇಲೆ ನೋಡೋಣ. ಈಗ ನಾವು ಅನಿಮಲ್ ಕಿಂಗ್ಡಮ್ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಇದು ಆಯ್ತು ಅಂದ್ರೆ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಇಲ್ಲಿಗೆ ಕಂಪ್ಲೀಟ್ ಆದಂಗೆ. ಓಕೆ, ಎಸ್, ಕ್ಲಾಸಿಫಿಕೇಶನ್ ಆಫ್ ಅನಿಮಲ್ಸ್. ಅನಿಮಲ್ಸ್ ಆರ್ ಕ್ಲಾಸಿಫೈಡ್ ಆನ್ ದಿ ಬೇಸಿಸ್ ಆಫ್, ಸೊ ಅನಿಮಲ್ಸ್ ಅನ್ನ ಯಾವುದ್ರ ಮೇಲೆ ಕ್ಲಾಸಿಫಿಕೇಶನ್ ಮಾಡಿದ್ದಾರೆ? ಅನಿಮಲ್ಸ್ ಅನ್ನ ಕ್ಲಾಸಿಫೈ ಮಾಡಿರುವುದು ಆನ್ ದಿ ಬೇಸಿಸ್ ಆಫ್ ಲೆವೆಲ್ಸ್ ಆಫ್ ಆರ್ಗನೈಸೇಷನ್. ಲೆವೆಲ್ಸ್ ಆಫ್ ಆರ್ಗನೈಸೇಷನ್ ಅಂದ್ರೆ ಏನು? ವೆದರ್ ಇಟ್ ಮೇ ಬಿ ಸೆಲ್ಯುಲಾರ್ ಆರ್ ಬಾಡಿ ಲೆವೆಲ್ ಅಂತ ಹೇಳಿ. ಇನ್ನು ಬಾಡಿ ಸಿಮಿಟ್ರಿ, ಸಿಮಿಟ್ರಿ ಬಂದು ಸಿಮಿಟ್ರಿಕಲ್ಲ, ಅಸಿಮಿಟ್ರಿಕಲ್ಲ ಅಥವಾ ರೇಡಿಯಲ್ ಸಿಮಿಟ್ರಿನಾ ಅಂತ. ಇನ್ನು ನೇಚರ್ ಆಫ್ ಸೀಲೋಮ್ ಅಂದ್ರೆ ಸೀಲೋಮೇಟಾ, ಆಸಿಲೋಮೇಟಾ ಅಥವಾ ಸೂಡೋ ಸೀಲೋಮೇಟಾ ಅಂತ. ಆಮೇಲೆ ಸರ್ಕ್ಯುಲೇಟರಿ ಸಿಸ್ಟಮ್, ದಟ್ ಇಸ್ ಓಪನ್ ಸರ್ಕ್ಯುಲೇಟರಿ ಸಿಸ್ಟಮ್ ಇದೆನಾ ಅಥವಾ ಕ್ಲೋಸ್ಡ್ ಸರ್ಕ್ಯುಲೇಟರಿ ಸಿಸ್ಟಮ್ ಇದೆನಾ ಅಂತ. ಆಮೇಲೆ ಸೆಗ್ಮೆಂಟೇಶನ್, ಆಮೇಲೆ ನೋಟೋಕಾರ್ಡ್. ಸೊ 1 2 3 4 5 6 ಬೇಸ್ಡ್ ಆನ್ ದಿಸ್ 6 ಕ್ಯಾರೆಕ್ಟರ್ಸ್ ಅನಿಮಲ್ಸ್ ಅನ್ನ ಕ್ಲಾಸಿಫೈ ಮಾಡಿದ್ದಾರೆ. ಓಕೆ, ನಿಮ್ಗೆ ಒಂದು ಕ್ವಿಕ್ ಆಗಿ ನೀವು ಈ ಚಾಪ್ಟರ್ ಬಗ್ಗೆ ತಿಳ್ಕೊಬೇಕು ಅಂತ ಹೇಳಿದ್ರೆ ಈ ಒಂದು ಇಮೇಜ್ ಏನಿದೆಯಲ್ಲ ಇದನ್ನ ನೀವು ನೋಡ್ಕೊಂಡ್ರೆ ಸಾಕು. ಓಕೆ, ಇದನ್ನ ನೀವು ಅಷ್ಟು ನೋಡಿದಾಗ ಅಂದ್ರೆ ಇದಿಷ್ಟು ಕಂಪ್ಲೀಟ್ ಆದ್ಮೇಲೆ ಇದು ನಿಮ್ಗೆ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಇವಾಗ ಆಸಿಲೋಮೇಟ್ಸ್ ಅಂತ ಹೇಳಿದ್ವಿ. ಆಸಿಲೋಮೇಟ್ಸ್ ಅಂತ ಹೇಳಿದ್ರೆ ವಿತೌಟ್ ಬಾಡಿ ಕ್ಯಾವಿಟಿನ ಆಸಿಲೋಮೇಟ್ಸ್ ಅಂತ ಹೇಳ್ತಾರೆ. ಫಾಲ್ಸ್ ಸೀಲೋಮ್ ಇದ್ರೆ ಅದನ್ನ ಸೂಡೋ ಸೀಲೋಮೇಟ್ಸ್ ಅಂತ ಹೇಳ್ತಾರೆ. ವಿತ್ ಟ್ರೂ ಸೀಲೋಮ್ ಇದ್ರೆ ಅದನ್ನ ಸೀಲೋಮೇಟ್ಸ್ ಅಂತ ಹೇಳಿ ಹೇಳ್ತಾರೆ. ಸೊ ಸೀಲೋಮೇಟ್ಸ್ ಅನ್ನ ನಾವು ಅನೆಲಿಡಾ, ಆರ್ಥ್ರೋಪೋಡಾ, ಮೊಲುಸ್ಕಾ, ಎಕೈನೋಡರ್ಮಟಾ, ಹೆಮಿಕಾರ್ಡೇಟಾ ಮತ್ತೆ ಕಾರ್ಡೇಟಾದಲ್ಲಿ ನೋಡ್ತೀವಿ. ಇನ್ನು ಆಸ್ಕಲ್ಮೆಂಥಿಸ್ ಅಲ್ಲಿ ಫಾಲ್ಸ್ ಸೀಲೋಮ್ ಅನ್ನ ನೋಡ್ತೀವಿ. ಪ್ಲಾಟಿ ಹೆಲ್ಮೆಂಥಿಸ್ ಅಲ್ಲಿ ಆ ಸೀಲೋಮೇಟ್ಸ್ ಅನ್ನ ನಾವು ನೋಡ್ತೀವಿ. ಇನ್ನು ರೇಡಿಯಲ್ ಸಿಮಿಟ್ರಿ ಮತ್ತೆ ಬೈಲ್ಯಾಟ್ರಲ್ ಸಿಮಿಟ್ರಿ ಅಂತ ಹೇಳಿದಾಗ ಬೈಲ್ಯಾಟ್ರಲ್ ಸಿಮಿಟ್ರಿಯನ್ನ ಪ್ಲಾಟಿ ಹೆಲ್ಮೆಂಥಿಸ್, ಆಸ್ಕಲ್ಮೆಂಥಿಸ್, ಅನೆಲಿಡಾ, ಆರ್ಥ್ರೋಪೋಡಾ, ಮೊಲುಸ್ಕಾ, ಎಕೈನೋಡರ್ಮಟಾ, ಹೆಮಿಕಾರ್ಡೇಟಾ, ಕಾರ್ಡೇಟಾ ಇದ್ರಲ್ಲೆಲ್ಲ ನೋಡ್ತೀವಿ. ಬಟ್ ರೇಡಿಯಲ್ ಸಿಮಿಟ್ರಿಯನ್ನ ನಾವು ಎದ್ರಲ್ಲಿ ನೋಡ್ತೀವಿ ಅಂತ ಹೇಳಿದ್ರೆ ಸಿಲೆಂಟರೆಟಾ, ಟೀನೋಫೋರಾ, ಆಮೇಲೆ ಪ್ಲಾಟಿ ಹೆಲ್ಮೆಂಥಿಸ್ ಇಷ್ಟರಲ್ಲಿ ಮಾತ್ರ ನಾವು ರೇಡಿಯಲ್ ಸಿಮಿಟ್ರಿಯನ್ನ ನಾವು ನೋಡ್ತೀವಿ. ಇನ್ನು ಸೆಲ್ಯುಲಾರ್ ಲೆವೆಲ್ ಅಂತ ಹೇಳಿದ್ರೆ ಅದು ಪೋರಿಫೆರಾದಲ್ಲಿ ಮಾತ್ರ ನಾವು ಸೆಲ್ಯುಲಾರ್ ಲೆವೆಲ್ ಆಫ್ ಆರ್ಗನೈಸೇಷನ್ ಅನ್ನ ನೋಡ್ತೀವಿ. ಅದು ಬಿಟ್ಟು ಸೆಲ್ಯುಲಾರ್ ಲೆವೆಲ್ ಆಫ್ ಆರ್ಗನೈಸೇಷನ್ ಪೋರಿಫೆರಾದಲ್ಲಿ ನೋಡ್ತೀವಿ. ಪೋರಿಫೆರಾ ಆದ ನಂತರ ಬರುವಂತಹ ಎಲ್ಲಾ ಸ್ಪೀಶೀಸ್ ಕೂಡ, ಎಲ್ಲಾ ಆರ್ಗ್ಯಾನಿಸಮ್ಸ್ ಕೂಡ ಟಿಶ್ಯೂ ಮತ್ತೆ ಆರ್ಗನ್ ಸಿಸ್ಟಮ್ ಲೆವೆಲ್ ಆಫ್ ಆರ್ಗನೈಸೇಷನ್ ಅನ್ನ ಹೊಂದಿದಾವೆ. ಓಕೆ, ಎಸ್, ಈಗ ಮೊದಲನೇದು ಪೈಲಮ್ ಪೋರಿಫೆರಾ. ಓಕೆ, ಇದನ್ನ ನೆನ್ಪಿಟ್ಕೊಳ್ಳಿ. ಪೈಲಮ್ ಪೋರಿಫೆರಾ, ನಂತರ ಸಿಲೆಂಟರೆಟಾ, ಟೀನೋಫೋರಾ, ಪ್ಲಾಟಿ ಹೆಲ್ಮೆಂಥಿಸ್, ಆಸ್ಕಲ್ಮೆಂಥಿಸ್, ಅನೆಲಿಡಾ, ಆರ್ಥ್ರೋಪೋಡಾ, ಮೊಲುಸ್ಕಾ, ಎಕೈನೋಡರ್ಮೆಟಾ, ಹೆಮಿಕಾರ್ಡೇಟಾ, ಕಾರ್ಡೇಟಾ 11. ಓಕೆ, ಈ 11 ಪೈಲಮ್ಸ್ ನಿಮಗೆ ಚೆನ್ನಾಗಿ ನೆನಪಲ್ಲಿ ಇರಬೇಕು. ಈಗ ಪೈಲಮ್ ಪೋರಿಫೆರಾ ಬಗ್ಗೆ ನೋಡ್ತಾ ಹೋಗೋಣ. ಪೈಲಮ್ ಪೋರಿಫೆರಾ ಬಗ್ಗೆ ಸ್ಪಾಂಜಸ್ ಅಂತ ಹೇಳ್ತೀವಿ. ಇದನ್ನ ಬೇಸಿಕಲಿ ಸ್ಪಾಂಜಸ್ ಅಂತ ಹೇಳ್ತೀವಿ. ಯಾವ್ದನ್ನ? ಪೋರಿಫೆರಾವನ್ನ. ಅವು ಜನರಲಿ ಏನಾಗಿರ್ತವೆ? ಮರೈನ್ ಆಗಿರುತ್ತೆ, ಮೋಸ್ಟ್ಲಿ ಅಸಿಮೆಟ್ರಿಕಲ್ ಆಗಿರುತ್ತೆ ಅಂಡ್ ಹ್ಯಾವ್ ಸೆಲ್ಯುಲಾರ್ ಲೆವೆಲ್ ಆಫ್ ಆರ್ಗನೈಸೇಷನ್ ಅನ್ನ ಇದು ಒಳಗೊಂಡಿರುತ್ತೆ. ದೇ ಹ್ಯಾವ್ ಎ ವಾಟರ್ ಟ್ರಾನ್ಸ್ಪೋರ್ಟ್ ಆರ್ ಕೆನಲ್ ಸಿಸ್ಟಮ್. ಕೆನಲ್ ಸಿಸ್ಟಮ್ ಅಥವಾ ವಾಟರ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಪೋರಿಫೆರಾದಲ್ಲಿ ಇರುತ್ತೆ. ಆಮೇಲೆ ಆಸ್ಟಿಯಾ ಅಂತ ಹೇಳ್ತೀವಿ. ಓಕೆ, ಆಸ್ಟಿಯಾ ಅಂತ ಹೇಳಿದ್ರೆ ಮೈನ್ಯೂಟ್ ಪೋರ್ಸ್ ಥ್ರೂ ವಿಚ್ ವಾಟರ್ ಎಂಟರ್ಸ್. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಇವೆಲ್ಲ ಏನು ಮೈನ್ಯೂಟ್ ಪೋರ್ಸ್, ಇದ್ರ ಮೂಲಕ ವಾಟರ್ ಎಂಟರ್ ಆಗುತ್ತೆ. ಓಕೆ, ಇನ್ನು ಸ್ಪಾಂಜೋಸೀಲ್ ಅಂತ ಹೇಳ್ತೀವಿ. ಸ್ಪಾಂಜೋಸೀಲ್ ಅಂತ ಹೇಳಿದ್ರೆ ಸೆಂಟರ್ ಕ್ಯಾವಿಟಿ ಇನ್ ಬಾಡಿ. ನೋಡಿ, ದಿಸ್ ಇಸ್ ದ ಸೆಂಟರ್ ಕ್ಯಾವಿಟಿ ಇನ್ ದ ಬಾಡಿ. ಇನ್ನು ಆಸ್ಕುಲಮ್ ಅಂತ ಹೇಳ್ತೀವಿ. ಆಸ್ಕುಲಮ್ ಮೂಲಕ ವಾಟರ್ ಗೋಸ್ ಔಟ್ಸೈಡ್ ಥ್ರೂ ಇಟ್. ಅಂದ್ರೆ ಆಸ್ಕುಲಮ್ ನ ಮೂಲಕ ವಾಟರ್ ಹೊರಗಡೆ ಹೋಗುತ್ತೆ, ಆಸ್ಟಿಯಾ ಮೂಲಕ ವಾಟರ್ ಒಳಗಡೆ ಬರುತ್ತೆ.
ಇನ್ನು ವಾಟರ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಹೆಲ್ಪ್ಸ್ ಇನ್ ಫುಡ್ ಗ್ಯಾದರಿಂಗ್. ಈ ವಾಟರ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಯಾಕಿದೆ ಅಂತ ಹೇಳಿದ್ರೆ ಅದು ಫುಡ್ ಗ್ಯಾದರಿಂಗ್ ಮಾಡೋದಕ್ಕೆ, ರೆಸ್ಪಿರೇಟರಿ ಎಕ್ಸ್ಚೇಂಜು, ಆಮೇಲೆ ರಿಮೂವಲ್ ಆಫ್ ವೇಸ್ಟ್. ಸೊ ಎಲ್ಲಾರು ಕೂಡ ಒಂದ್ರಲ್ಲೇ ಇರುವಂತದ್ದು. ಓಕೆ, ವಾಟರ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಏನಿದೆಯಲ್ಲ ಇಟ್ ಹೆಲ್ಪ್ಸ್ ಇನ್ ಫುಡ್ ಗ್ಯಾದರಿಂಗ್, ರೆಸ್ಪಿರೇಟರಿ ಎಕ್ಸ್ಚೇಂಜ್ ಅಂಡ್ ರಿಮೂವಲ್ ಆಫ್ ವೇಸ್ಟ್. ಇನ್ನು ಕೋನೋಸೈಟ್ಸ್ ಅಂತ ಹೇಳ್ತೀವಿ. ಹಂಗಂದ್ರೆ ಏನು? ಕಾಲರ್ ಸೆಲ್ಸ್ ಅಂತ ಹೇಳಿ. ಓಕೆ, ಈ ಕೋನೋಸೈಟ್ಸ್ ಅಥವಾ ಕಾಲರ್ ಸೆಲ್ಸ್ ಏನಿದೆ ಇದು ಲೈನ್ ದ ಸ್ಪಾಂಜೋಸೀಲ್ ಅಂಡ್ ದ ಕ್ಯಾನಲ್. ಓಕೆ, ಈ ಸ್ಪಾಂಜೋಸೀಲು ಮತ್ತೆ ಕ್ಯಾನಲ್ ಅನ್ನ ಲೈನ್ ಮಾಡಿರುವಂತದ್ದು ಯಾವುದು ಅಂತ ಹೇಳಿದ್ರೆ ಕೋನೋಸೈಟ್ಸ್. ಇನ್ನು ಡೈಜೆಷನ್ ಏನಿರುತ್ತಲ್ವಾ ದಟ್ ಇಸ್ ಇಂಟ್ರಾಸೆಲ್ಯುಲಾರ್, ಅಂದ್ರೆ ಔಟ್ಸೈಡ್ ದ ಬಾಡಿ, ನಾಟ್ ಇಂಟ್ರಾಸೆಲ್ಯುಲಾರ್. ಓಕೆ, ಡೈಜೆಷನ್ ಈಸ್ ಇಂಟ್ರಾಸೆಲ್ಯುಲಾರ್. ಇನ್ನು ಸ್ಪೈಕ್ಯೂಲ್ಸ್ ಅಥವಾ ಸ್ಪಾಂಜಿನ್ಸ್ ಅಂತ ಹೇಳ್ತೀವಿ, ಇದು ಸ್ಕೆಲಿಟನ್ ಫೈಬರ್ಸ್. ಇನ್ನು ಹರ್ಮೋಪ್ರೊಡೈಟ್ ಅಂತ ಹೇಳಿದ್ರೆ ಸೆಕ್ಸಸ್ ಆರ್ ನಾಟ್ ಸಪರೇಟ್. ಹರ್ಮೋಪ್ರೊಡೈಟ್ ಅಂತ ಹೇಳಿದ್ರೆ ಬೋತ್ ಸೆಕ್ಸಸ್ ಅಂದ್ರೆ ಸೆಕ್ಸಸ್ ಸಪರೇಟ್ ಆಗಿರೋದಿಲ್ಲ, ಅದನ್ನ ಹರ್ಮೋಪ್ರೊಡೈಟ್ ಅಂತ ಹೇಳ್ತಾರೆ. ಇನ್ನು ಅಸೆಕ್ಷುಯಲ್ ರಿಪ್ರೊಡಕ್ಷನ್ ಬೈ ಫ್ರಾಗ್ಮೆಂಟೇಶನ್, ಸೆಕ್ಷುಯಲ್ ರಿಪ್ರೊಡಕ್ಷನ್ ಬೈ ಫಾರ್ಮೇಶನ್ ಆಫ್ ಗ್ಯಾಮೆಟ್ಸ್. ಇನ್ನು ಫರ್ಟಿಲೈಸೇಷನ್ ಬಂದು ಇಂಟರ್ನಲ್ ಆಗಿರುತ್ತೆ ಅಂಡ್ ಡೆವಲಪ್ಮೆಂಟ್ ಇಟ್ ಈಸ್ ಆಲ್ವೇಸ್ ಇಂಡೈರೆಕ್ಟ್. ಓಕೆ, ಇನ್ನು ಎಕ್ಸಾಂಪಲ್ಸ್ ಬಂದು ಇದಕ್ಕೆ ಅಂದ್ರೆ ಪೋರಿಫೆರಾಗೆ ಎಕ್ಸಾಂಪಲ್ ಸೈಕಾನ್, ಸ್ಪಾಂಜಿಲಾ ಮತ್ತೆ ಯೂಸ್ಪಾಂಜಿಯಾ. ಇವೆಲ್ಲ ಏನು ಪೋರಿಫೆರಾಗೆ ಎಕ್ಸಾಂಪಲ್ಸ್. ಓಕೆ, ಸೈಕಾನ್, ಸ್ಪಾಂಜಿಲಾ ಮತ್ತೆ ಯೂಸ್ಪಾಂಜಿಯಾ. ಇದು ಸ್ಕೈಫಾ ಅಂತ ಹೇಳ್ತೀವಿ ಸೈಕಾನ್ ನ. ಇನ್ನು ಫ್ರೆಶ್ ವಾಟರ್ ಸ್ಪಾಂಜ್ ಬಂದು ಸ್ಪಾಂಜಿಲಾ ಆಗಿರುತ್ತೆ. ಇನ್ನು ಬಾತ್ ಸ್ಪಾಂಜ್ ಬಂದು ಯೂಸ್ಪಾಂಜಿಯಾ ಆಗಿರುತ್ತೆ. ಇನ್ನು ಪೈಲಮ್ ಸಿಲೆಂಟರೇಟಾ. ಓಕೆ, ಈಗ ಫಸ್ಟ್ ನಾವು ಯಾವ್ದು ನೋಡಿದ್ವಿ? ಪೈಲಮ್ ಪೋರಿಫೆರಾ ನೋಡಿದ್ವಿ ಅಲ್ವಾ, ಅಲ್ಲಿ ಸೆಲ್ಯುಲರ್ ಲೆವೆಲ್ ಆಫ್ ಆರ್ಗನೈಸೇಷನ್ ಅನ್ನ ನೋಡಿದ್ವಿ. ಈಗ ನೋಡೋಣ ಸಿಲೆಂಟರೇಟಾ. ನೈಡೇರಿಯಾ ಅಂತ ಕೂಡ ಕರೀತಾರೆ. ದೇ ಆರ್ ಅಕ್ವಾಟಿಕ್, ಮೋಸ್ಟ್ಲಿ ಮರೈನ್, ಸೆಸೈಲ್ ಆರ್ ಫ್ರೀ ಸ್ವಿಮ್ಮಿಂಗ್ ಆಗಿರುತ್ತೆ. ಬಾಡಿ ಏನಿರುತ್ತೆ ದಟ್ ಈಸ್ ರೇಡಿಯಲಿ ಸಿಮಿಟ್ರಿಕಲ್ ಆಗಿರುತ್ತೆ, ಡಿಪ್ಲೋಬ್ಲಾಸ್ಟಿಕ್ ಆಗಿರುತ್ತೆ. ಮತ್ತೆ ಇಲ್ಲಿ ನಾವು ಟಿಶ್ಯೂ ಲೆವೆಲ್ ಆಫ್ ಆರ್ಗನೈಸೇಷನ್ ಅನ್ನ ನಾವು ನೋಡ್ತೀವಿ. ಬಟ್ ಪೋರಿಫೆರಾದಲ್ಲಿ ಏನಾಗಿತ್ತು? ಸೆಲ್ಯುಲಾರ್ ಲೆವೆಲ್ ಆರ್ಗನೈಸೇಷನ್ ಅನ್ನ ನೋಡಿದ್ವಿ. ಇಲ್ಲಿ ಟಿಶ್ಯೂ ಲೆವೆಲ್ ಆರ್ಗನೈಸೇಷನ್ ಅನ್ನ ನಾವು ಕಾಣಬಹುದು. ಇನ್ನು ನೀಡೋಬ್ಲಾಸ್ಟ್ ಅಥವಾ ನೀಡೋಸೈಟ್ಸ್ ಅಂತ ಹೇಳ್ತೀವಿ. ಇವು ಸ್ಟಿಂಗಿಂಗ್ ಕ್ಯಾಪ್ಸ್ಯೂಲ್ಸ್ ಅನ್ನ ಒಳಗೊಂಡಿರುತ್ತೆ. ಓಕೆ, ಇವೆಲ್ಲ ಸ್ಟಿಂಗಿಂಗ್ ಕ್ಯಾಪ್ಸ್ಯೂಲ್ಸ್ ಅನ್ನ ಒಳಗೊಂಡಿರುತ್ತೆ. ಅಂದ್ರೆ ನಿಮ್ಯಾಟೋಸಿಸ್ಟ್ಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ನಿಮ್ಯಾಟೋಸಿಸ್ಟ್ ಅಂತ ಹೇಳ್ತೀವಿ. ಆನ್ ದಿ ಟೆಂಟಾಕಲ್ಸ್ ಆಫ್ ದ ಬಾಡಿ, ಇದು ಟೆಂಟಾಕಲ್ಸ್. ಓಕೆ, ಇವೆಲ್ಲ ಏನು? ಟೆಂಟಾಕಲ್ಸ್ ಆಫ್ ದ ಬಾಡಿ. ದೀಸ್ ಆರ್ ಯೂಸ್ಡ್ ಫಾರ್ ಆಂಕೋರೇಜ್, ಡಿಫೆನ್ಸ್ ಆರ್ ಕ್ಯಾಪ್ಚರ್ ಆಫ್ ಪ್ರೆ. ಸೊ ಈ ಟೆಂಟಾಕಲ್ಸ್ ಏನಿರುತ್ತೆ ಇದು ಕೆಲಸ ಏನು ಅಂದ್ರೆ ಆಹಾರವನ್ನ ಕ್ಯಾಪ್ಚರ್ ಮಾಡೋದು. ಓಕೆ, they have a central gastrovascular cavity with a single opening mouth on hypostome. ಹಂಗಂದ್ರೇನು? they have a central gastrovascular cavity ಅಂದ್ರೆ ಅದರ ಒಂದು ಮಧ್ಯಭಾಗದಲ್ಲಿ ಗ್ಯಾಸ್ಟ್ರೋವಾಸ್ಕ್ಯುಲರ್ ಕ್ಯಾವಿಟಿ ಇರುತ್ತೆ. ಅದು ಓನ್ಲಿ ಸಿಂಗಲ್ ಓಪನಿಂಗ್ ಮಾತ್ರ ಇರುತ್ತೆ. ಓಕೆ, ಅದನ್ನ ಮೌತ್ ಅಂತ ಹೇಳ್ತೀವಿ, ಅದನ್ನ ಹೈಪೋಸ್ಟೋಮ್ ಅಂತ ಕೂಡ ಹೇಳ್ತಾರೆ. ಇನ್ನು ನೈಡೇರಿಯನ್ಸ್ ಎಕ್ಸಿಬಿಟ್ ಟು ಬೇಸಿಕ್ ಬಾಡಿ ಫಾರ್ಮ್ಸ್ ಕಾಲ್ಡ್ ಪಾಲಿಪ್ ಅಂಡ್ ಮೆಡುಸಾ ಅಂತ ಹೇಳ್ತೀವಿ. ಓಕೆ, ಪಾಲಿಪ್ ಅಂಡ್ ಮೆಡುಸಾ ಅಂತ ಹೇಳಿ 2 ಬೇಸಿಕ್ ಬಾಡಿ ಫಾರ್ಮ್ಸ್ ಅನ್ನ ಅದು ಒಳಗೊಂಡಿರುತ್ತೆ. ಓಕೆ, ಪಾಲಿಪ್ ಅಂದ್ರೆ ಏನು? ಮೆಡುಸಾ ಅಂದ್ರೆ ಏನು? ಪಾಲಿಪ್ ಏನಿರುತ್ತೆ ಅದು ಸೆಸೈಲ್ ಆಗಿರುತ್ತೆ, ಸಿಲಿಂಡ್ರಿಕಲ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಹೈಡ್ರಾ ಅಂಡ್ ಆಡಮ್ಸಿಯಾ ಆರ್ ದ 2 ಎಕ್ಸಾಂಪಲ್ಸ್ ಫಾರ್ ಪಾಲಿಪ್. ಇನ್ನು ಮೆಡುಸಾ ಏನಿರುತ್ತೆ ಅದು ಫ್ರೀ ಸ್ವಿಮ್ಮಿಂಗ್ ಆಗಿರುತ್ತೆ, ಅಂಬ್ರೆಲಾ ಶೇಪ್ ಇರುತ್ತೆ. ಓಕೆ, ಇದಕ್ಕೆ ಅರೆಲಿಯಾ ಮತ್ತೆ ಜೆಲ್ಲಿ ಫಿಶ್ ಏನಿದೆಯಲ್ಲ ಇದು ಮೆಡುಸಾಗೆ ಎಕ್ಸಾಂಪಲ್. ಇನ್ನು ಮೆಟಾಜೆನೆಸಿಸ್ ಅನ್ನೋ ಒಂದು ಪಾಯಿಂಟ್ ಏನಿದೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಆಲ್ಟರ್ನೇಷನ್ ಆಫ್ ಜನರೇಷನ್ ನೋಡಿ, ಪಾಲಿಪ್ಸ್ ಏನಿದೆ ಇಟ್ ಪ್ರೊಡ್ಯೂಸ್ ಮೆಡುಸಾ ಅಸೆಕ್ಷುಯಲಿ, ಅಂದ್ರೆ ಪಾಲಿಪ್ಸ್ ಮೆಡುಸವನ್ನ ಪ್ರೊಡ್ಯೂಸ್ ಮಾಡುತ್ತೆ, ದಟ್ ಇಸ್ ಅಸೆಕ್ಷುಯಲಿ. ಇನ್ನು ಮೆಡುಸಾ ಫಾರ್ಮ್ ದ ಪಾಲಿಪ್ಸ್ ಸೆಕ್ಷುಯಲಿ. ಓಕೆ, ಇದನ್ನ ನಾವು ಮೆಟಾಜೆನೆಸಿಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ಸ್ ಫೈಸೇಲಿಯಾ, ಇದು ಪೋರ್ಚುಗೀಸ್ ಮ್ಯಾನ್ ಆಫ್ ವಾರ್ ಅಂತ ಕರೀತಾರೆ. ಈ ಫೈಸೇಲಿಯಾ ಏನಿದೆ ಇದನ್ನ ಪೋರ್ಚುಗೀಸ್ ಮ್ಯಾನ್ ಆಫ್ ವಾರ್ ಅಂತ ಹೇಳ್ತಾರೆ. ಇನ್ನು ಆಡಮ್ಸಿಯಾ ಏನಿದೆ ಸಿ ಅನಿಮೋನ್ ಅನ್ನ ಆಡಮ್ಸಿಯಾ ಅಂತ ಹೇಳ್ತಾರೆ. ಇನ್ನು ಫೆನಾಟುಲಾ ಇದನ್ನ ಸಿ ಪೆನ್ ಅಂತ ಕರೀತಾರೆ. ಸಿ ಪೆನ್ ಅಂತ ಹೇಳಿದ್ರೆ ಪೆನಾಟುಲಾ, ಸಿ ಫ್ಯಾನ್ ಅಂತ ಹೇಳಿದ್ರೆ ಗಾರ್ಜೋನಿಯಾ. ಇನ್ನು ಮಿಯಾಂಡ್ರಿಯಾನ ಇದು ಬ್ರೈನ್ ಕೋರಲ್ ಅಂತ ಹೇಳಿ ಕರೀತಾರೆ. ಇವುಗಳ ಮೇಲೆ ಪ್ರಶ್ನೆಗಳು ಬರುತ್ತೆ. ಯಾವ ತರ ಅಂದ್ರೆ ಪೋರ್ಚುಗೀಸ್ ಮ್ಯಾನ್ ಆಫ್ ವಾರ್ ಅಂತ ಹೇಳಿ ಯಾವ್ದನ್ನ ಕರೀತಾರೆ ಅಮಾಂಗ್ ದ ಫಾಲೋಯಿಂಗ್ ಅಂತ ಹೇಳಿ ನಿಮ್ಗೆ ಕೇಳ್ತಾರೆ ಕ್ವೆಶನ್. ಇದಕ್ಕೆ ಉತ್ತರ ಏನಾಗಿರ್ಬೇಕು? ಫೈಸೇಲಿಯಾ ಆಗಿರ್ಬೇಕು. ಇವೆಲ್ಲ ಏನು ರಿಲೇಟೆಡ್ ಟು ಸಿಲೆಂಟರೇಟಾ. ಓಕೆ, ಇನ್ನು ಟೀನೋಫೋರಾ ಬಗ್ಗೆ ನೋಡ್ತಾ ಹೋಗೋಣ. ಸಿ ವಾಲ್ನಟ್ಸ್ ಅಥವಾ ಕೋಮ್ ಜೆಲ್ಲಿಸ್ ಅಂತ ಕರೀತಾರೆ. ಇದನ್ನ ಸಿ ವಾಲ್ನಟ್ಸ್ ಅಥವಾ ಕೋಮ್ ಜೆಲ್ಲಿಸ್ ಅಂತ ಕರೀತಾರೆ. ಮರೈನ್, ರೇಡಿಯಲಿ ಸಿಮಿಟ್ರಿಕಲ್, ಡಿಪ್ಲೋಬ್ಲಾಸ್ಟಿಕ್ ಅಂಡ್ ಟಿಶ್ಯೂ ಲೆವೆಲ್ ಆಫ್ ಆರ್ಗನೈಸೇಷನ್ ಕೂಡ ಇದು ಒಳಗೊಂಡಿರುತ್ತೆ. ಸೇಮ್ ಆಸ್ ಇಟ್ ಈಸ್ ಲೈಕ್ ಸಿಲೆಂಟರೇಟ್ಸ್.
ಇನ್ನು ಕೋಮ್ ಪ್ಲೇಟ್ ಏನಿರುತ್ತೆ ಇದು 8 rows ಆಫ್ ಸಿಲಿಯೇಟೆಡ್ ಪ್ಲೇಸ್ ಆಫ್ ಲೋಕೋಮೋಷನ್. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ 1 2 3 4 5 6 7 8 ದಿಸ್ 8 rows ಆಫ್ ಸಿಲಿಯೇಟೆಡ್ ಪ್ಲೇಟ್ಸ್ ಅನ್ನ ಒಳಗೊಂಡಿರುತ್ತೆ ಫಾರ್ ಲೋಕೋಮೋಷನ್. ಲೋಕೋಮೋಷನ್ ಮೀನ್ಸ್ ಮೂವ್ಮೆಂಟ್ ಗೋಸ್ಕರ. ಇಟ್ ಶೋಸ್ ಬಯೋಲುಮಿನೆನ್ಸ್. ಓಕೆ, ಇದು ಬಯೋಲುಮಿನೆನ್ಸ್ ಅನ್ನ ತೋರಿಸುತ್ತೆ. ಆಮೇಲೆ ಇದು ಹರ್ಮೋಪ್ರೊಡೈಟ್ ಆಗಿರುತ್ತೆ. ಆಮೇಲೆ ರಿಪ್ರೊಡಕ್ಷನ್ ಬಂದು ಓನ್ಲಿ ಬೈ ಸೆಕ್ಷುವಲ್ ಮೀನ್ಸ್. ಆಮೇಲೆ ಫರ್ಟಿಲೈಸೇಷನ್ ಬಂದು ಎಕ್ಸ್ಟರ್ನಲ್ ಆಗಿರುತ್ತೆ ವಿತ್ ಇಂಡೈರೆಕ್ಟ್ ಡೆವಲಪ್ಮೆಂಟ್. ಆಮೇಲೆ ಎಕ್ಸಾಂಪಲ್ಸ್ ಬಂದ್ಬಿಟ್ಟು ಟೀನೋಫೋರಾ ಗೆ ಟೀನೋಪ್ಲೇನಾ ಆಮೇಲೆ ಪ್ಲೂರೋಬ್ರಾಕಿಯಾ. ದೀಸ್ ಟು ಆರ್ ದಿ ಎಕ್ಸಾಂಪಲ್ಸ್ ಫಾರ್ ಟೀನೋಫೋರಾ. ಓಕೆ, ಇನ್ನು ಫ್ಲಾಟ್ ವಾರ್ಮ್ಸ್ ಮತ್ತೆ ರೌಂಡ್ ವಾರ್ಮ್ಸ್. ಓಕೆ, ಫ್ಲಾಟ್ ವಾರ್ಮ್ಸ್ ಮತ್ತೆ ರೌಂಡ್ ವಾರ್ಮ್ಸ್ ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಪ್ಲಾಟಿಹೆಲ್ಮಿಂಥಸ್. ಪ್ಲಾಟಿಹೆಲ್ಮಿಂಥಸ್, ಫ್ಲಾಟ್ ಇದು ಈ ರೀತಿಯಾಗಿ ನೆನ್ಪಿಟ್ಕೊಳ್ಳಿ ಕಾಮನ್ ಆಗಿ. ಬಾಡಿ ಏನಿರುತ್ತೆ ಇದು ಡಾರ್ಸೋವೆಂಟ್ರಲಿ ಫ್ಲಾಟೆನ್ಡ್ ಆಗಿರುತ್ತೆ, ಬೈಲ್ಯಾಟ್ರಲಿ ಸಿಮಿಟ್ರಿಕಲ್ ಆಗಿರುತ್ತೆ. ಇದು ಕೂಡ ಟ್ರಿಪ್ಲೋಬ್ಲಾಸ್ಟಿಕ್ ಮತ್ತೆ ಆಸಿಲೋಮೇಟ್ ಅನಿಮಲ್ಸ್ ವಿತ್ ಆರ್ಗನ್ ಲೆವೆಲ್ ಆಫ್ ಆರ್ಗನೈಸೇಷನ್. ಅಂದ್ರೆ ನಾವ್ ಇಲ್ಲಿವರೆಗೂ ಏನ್ ನೋಡಿದ್ವಿ ಅಂದ್ರೆ ಪೋರಿಫೆರಾ ಇದು ಸೆಲ್ಯುಲರ್ ಲೆವೆಲ್ ಆಫ್ ಆರ್ಗನೈಸೇಷನ್, ಸಿಲೆಂಟರೇಟಾ ಮತ್ತೆ ಟೀನೋಫೋರಾ ಇವೆರಡು ಏನು ಯಾವ್ದನ್ನ ಒಳಗೊಂಡಿರುತ್ತೆ, ಇವೆರಡು ಕೂಡ ಸೆಲ್ಯುಲಾರ್ ಲೆವೆಲ್ ಪೋರಿಫೆರಾ. ಓಕೆ, ಇನ್ನು ಯಾವುದು ಈ ಟೀನೋಫೋರಾ ಆಮೇಲೆ ಸಿಲೆಂಟರೇಟಾ ಎರಡು ಕೂಡ ಟಿಶ್ಯೂ ಲೆವೆಲ್ ಆಫ್ ಆರ್ಗನೈಸೇಷನ್ ಅನ್ನ ಒಳಗೊಂಡಿರುತ್ತೆ. ಈಗ ಈ ಪ್ಲಾಟಿಹೆಲ್ಮಿಂಥಸ್ ಏನಿದೆ ಇಲ್ಲಿಂದ ಏನ್ ಶುರು ಆಗುತ್ತೆ ಅಂದ್ರೆ ಇವೆಲ್ಲವೂ ಕೂಡ ಆರ್ಗನ್ ಲೆವೆಲ್ ಆಫ್ ಆರ್ಗನೈಸೇಷನ್ ಅನ್ನ ಒಳಗೊಂಡಿರುತ್ತೆ. ಫಾರ್ ಕರೆಕ್ಷನ್, ಈ ಪ್ಲಾಟಿಹೆಲ್ಮಿಂಥಸ್ ಏನಿದೆ ಇದು ಆರ್ಗನ್ ಲೆವೆಲ್ ಆಫ್ ಆರ್ಗನೈಸೇಷನ್. ಇನ್ನು ಆರ್ಗನ್ ಸಿಸ್ಟಮ್ ಲೆವೆಲ್ ಆಫ್ ಆರ್ಗನೈಸೇಷನ್ ಬರೋದು ಆಸ್ಕಲ್ಮೆಂಥಸ್ ಅಲ್ಲಿ. ಓಕೆ, ಸೊ ಈಗ ಪ್ಲಾಟಿಹೆಲ್ಮಿಂಥಸ್ ನೋಡೋಣ. ಪ್ಲಾಟಿಹೆಲ್ಮಿಂಥಸ್ ಅನ್ನ ಕಾಮನ್ ಆಗಿ ಫ್ಲಾಟ್ ವಾರ್ಮ್ಸ್ ಅಂತ ಕೂಡ ಕರೀತಾರೆ. ಇದ್ರದ್ದು ಬಾಡಿ ಬಂದು ಡಾರ್ಸೋವೆಂಟ್ರಲಿ ಫ್ಲಾಟೆನ್ಡ್ ಆಗಿರುತ್ತೆ, ಬೈಲ್ಯಾಟ್ರಲಿ ಸಿಮಿಟ್ರಿಕಲ್ ಆಗಿರುತ್ತೆ, ಟ್ರಿಪ್ಲೋಬ್ಲಾಸ್ಟಿಕ್ ಆಗಿರುತ್ತೆ ಮತ್ತೆ ಆಸಿಲೋಮೇಟ್ ಅನಿಮಲ್ಸ್ ವಿತ್ ಆರ್ಗನ್ ಲೆವೆಲ್ ಆಫ್ ಆರ್ಗನೈಸೇಷನ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಮೋಸ್ಟ್ಲಿ ಎಂಡೋಪ್ಯಾರಾಸೈಟ್ಸ್ ಫೌಂಡ್ ಇನ್ ಅನಿಮಲ್ಸ್. ಅಂದ್ರೆ ಇದು ಅನಿಮಲ್ಸ್ ನ ಒಳಗಡೆ ಎಂಡೋಪ್ಯಾರಾಸೈಟ್ ಆಗಿ ಇವು ಕಂಡು ಬರ್ತವೆ, ಅಂದ್ರೆ ಮನುಷ್ಯರ ಅಂಗಾಂಗದ ಒಳಗೆ. ಇನ್ನು ಇದರಲ್ಲಿ ಹುಕ್ಸು ಮತ್ತೆ ಸಕ್ಕರ್ಸ್ ಏನಿರ್ತವೆ ದೇ ಆರ್ ಪ್ರೆಸೆಂಟ್ ಇನ್ ಪ್ಯಾರಾಸಿಟಿಕ್ ಫಾರ್ಮ್ಸ್ ಅಲ್ಲಿ. ಇವೆ ಹುಕ್ಸು ಮತ್ತೆ ಸಕ್ಕರ್ಸ್ ಪ್ರೆಸೆಂಟ್ ಇರುತ್ತೆ. ಫ್ಲೇಮ್ ಸೆಲ್ಸ್ ಅಂತ ಹೇಳ್ತೀವಿ. ಈ ಫ್ಲೇಮ್ ಸೆಲ್ಸ್ ಆಸ್ಮೋ ರೆಗ್ಯುಲೇಷನ್ ಮತ್ತೆ ಎಕ್ಸ್ಕ್ರೀಷನ್ ಗೆ ಇವು ಸಹಾಯ ಮಾಡುತ್ತೆ. ಇದು ಕೂಡ ಹರ್ಮೋಪ್ರೊಡೈಟ್. ಆಮೇಲೆ ಫರ್ಟಿಲೈಸೇಷನ್ ಬಂದು ಇಂಟರ್ನಲ್ ಅಂಡ್ ಡೆವಲಪ್ಮೆಂಟ್ ಈಸ್ ಇಂಡೈರೆಕ್ಟ್. ಪ್ಲನೇರಿಯಾ ಏನಿರುತ್ತೆ ಇಟ್ ಪೊಸೆಸ್ ಹೈ ರೀಜನರೇಷನ್ ಕೆಪಾಸಿಟಿ. ಅಂದ್ರೆ ಪ್ಲಾಟಿಹೆಲ್ಮಿಂಥಸ್ ಅಲ್ಲಿ ಬರುವಂತಹ ಪ್ಲನೇರಿಯಾ ಏನಿದೆ ಇಟ್ ಹ್ಯಾಸ್ ಹೈ ರೀಜನರೇಷನ್ ಕೆಪಾಸಿಟಿ. ಇನ್ನು ಟೀನಿಯಾ ಅದನ್ನ ಟೇಪ್ ವಾರ್ಮ್ ಅಂತ ಹೇಳ್ತೀವಿ. ಲಿವರ್ ಫ್ಲೂಕ್ ಅಂದ್ರೆ ಫ್ಯಾಸಿಯೋಲಾ ಅಂತ ಹೇಳ್ತೀವಿ. ಇವು ಕೂಡ ಈ ಫ್ಲಾಟ್ ವಾರ್ಮ್ಸ್ಗೆ ಉದಾಹರಣೆಗಳು. ಓಕೆ, ಈಗ ರೌಂಡ್ ವಾರ್ಮ್ಸ್ ಬಗ್ಗೆ ನೋಡ್ತಾ ಹೋಗೋಣ. ರೌಂಡ್ ವಾರ್ಮ್ಸ್ ದಟ್ ಇಸ್ ಆಸ್ಕಲ್ಮೆಂಥಸ್ ಅಂತ ಹೇಳ್ತೀವಿ. ನಿಮಗೆ ಕಾಣ್ಬೋದು. ಓಕೆ, ದಿಸ್ ಇಸ್ ಮೇಲ್. ಈ ರೀತಿ ಸುತ್ತಕೊಂಡಿರೋದು ದಿಸ್ ಇಸ್ ಮೇಲ್, ಹಿಂಗೆ ಇರೋದು ದಟ್ ಇಸ್ ಫೀಮೇಲ್. ಓಕೆ, ಇಲ್ಲಿ ಕೂಡ ಬೈಲ್ಯಾಟ್ರಲ್ ಸಿಮಿಟ್ರಿಕಲ್ ಟ್ರಿಪ್ಲೋಬ್ಲಾಸ್ಟಿಕ್ ಸೂಡೋಸಿಲೋಮೇಟ್ ಅನಿಮಲ್ಸ್ ಅನ್ನು ಒಳಗೊಂಡಿರುತ್ತೆ ವಿತ್ ಆರ್ಗನ್ ಸಿಸ್ಟಮ್ ಲೆವೆಲ್ ಆಫ್ ಆರ್ಗನೈಸೇಷನ್ ಅಥವಾ ಆರ್ಗನ್ ಸಿಸ್ಟಮ್ ಲೆವೆಲ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಇಲ್ಲಿ ಆಲಿಮೆಂಟರಿ ಕೆನಲ್ ಏನಿರುತ್ತೆ ಇಟ್ ಇಸ್ ಕಂಪ್ಲೀಟ್ ವಿತ್ ಎ ವೆಲ್ ಡೆವಲಪ್ಡ್ ಮಸ್ಕ್ಯುಲರ್ ಫ್ಯಾರಿಂಗ್ಸ್. ಓಕೆ, ಇಲ್ಲಿ ಆಲಿಮೆಂಟರಿ ಕೆನಲ್ ಏನಿರುತ್ತೆ ಇಟ್ ಇಸ್ ಕಂಪ್ಲೀಟ್ ವಿತ್ ಎ ವೆಲ್ ಡೆವಲಪ್ಡ್ ಇಲ್ಲಿ ಮಸ್ಕ್ಯುಲರ್ ಫ್ಯಾರಿಂಗ್ಸ್ ಅನ್ನ ಒಳಗೊಳ್ಳೋದ್ರ ಮೂಲಕ ಆಲಿಮೆಂಟರಿ ಕೆನಲ್ ಕಂಪ್ಲೀಟ್ ಆಗಿರುತ್ತೆ. ಆಮೇಲೆ ಎಕ್ಸ್ಕ್ರೀಷನ್ ಕೂಡ ಇಟ್ ಅಕರ್ಸ್ ಬೈ ಎಕ್ಸ್ಕ್ರೀಟರಿ ಟ್ಯೂಬ್ ಮತ್ತೆ ಎಕ್ಸ್ಕ್ರೀಟರಿ ಪೋರ್. ಇದನ್ನೆಲ್ಲ ಯಾಕೆ ಮೆನ್ಷನ್ ಮಾಡಬೇಕು ಅಂತ ಹೇಳಿದ್ರೆ ಬಿಕಾಸ್ ಅಲ್ಲಿ ಹೇಳಿದರೆ ಆರ್ಗನ್ ಸಿಸ್ಟಮ್ ಲೆವೆಲ್ ಆರ್ಗನೈಸೇಷನ್ ಅಂದ್ರೆ ಮನುಷ್ಯ ಹೇಗೆ ಒಂದು ಆರ್ಗನ್ ಸಿಸ್ಟಮ್ ಅನ್ನ ಒಳಗೊಂಡಿರ್ತಾನೋ ಇಲ್ಲೂ ಅದೇ ತರ ಆರ್ಗನ್ ಸಿಸ್ಟಮ್ ಒಳಗೊಂಡಿರುತ್ತೆ. ಸೊ ಇನ್ನು ಡಯೋಶಿಯಸ್ ಅಂತ ಹೇಳ್ತೀವಿ ದಟ್ ಇಸ್ ಮೇಲ್ ಅಂಡ್ ಫೀಮೇಲ್ಸ್ ಆರ್ ಡಿಸ್ಟಿಂಕ್ಟ್. ಆಫನ್ ಫೀಮೇಲ್ಸ್ ಆರ್ ಲಾಂಗರ್ ದ್ಯಾನ್ ಮೇಲ್ಸ್. ನೋಡಿ ಫೀಮೇಲ್ಸ್ ಏನಿರುತ್ತೆ ದೇ ಆರ್ ಲಾಂಗರ್ ದ್ಯಾನ್ ಮೇಲ್ಸ್. ಓಕೆ, ಆಮೇಲೆ ಫರ್ಟಿಲೈಸೇಷನ್ ಈಸ್ ಇಂಟರ್ನಲ್ ಅಂಡ್ ಡೆವಲಪ್ಮೆಂಟ್ ಮೇ ಬಿ ಡೈರೆಕ್ಟ್ ಆರ್ ಇಂಡೈರೆಕ್ಟ್. ಫರ್ಟಿಲೈಸೇಷನ್ ಇಂಟರ್ನಲ್ ಆಗಿರುತ್ತೆ, ಆಮೇಲೆ ಡೆವಲಪ್ಮೆಂಟ್ ಮೇ ಬಿ ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಆಗಿರುತ್ತೆ. ಇನ್ನು ಇದಕ್ಕೆ ಎಕ್ಸಾಂಪಲ್ಸ್ ಬಂದು ಆಸ್ಕ್ಯಾರಿಸ್, ಆಮೇಲೆ ಊಚೆರಿರಿಯಾ, ಆಮೇಲೆ ಆನ್ಸೈಕ್ಲೋಸ್ಟೋಮಾ. ಇವೆಲ್ಲ ಏನು ಆಸ್ಕ್ಯಾರಿಸ್ ಬಂದು ರೌಂಡ್ ವಾರ್ಮ್ ಅಂತ ಹೇಳ್ತೀವಿ. ಇದು ಯಾವುದಕ್ಕೆ ಎಕ್ಸಾಂಪಲ್ಸ್, ಇವೆಲ್ಲ ಆಸ್ಕಲ್ಮೆಂಥಸ್ಗೆ ಎಕ್ಸಾಂಪಲ್. ಆಸ್ಕಲ್ಮೆಂಥಸ್, ಆಸ್ಕ್ಯಾರಿಸ್, ಆಮೇಲೆ ಊಚೆರೇರಿಯಾ,
ಫಿಲೇರಿಯಲ್ ವಾರ್ಮ್ ಅಂತ ಹೇಳ್ತೀವಿ. ಹೂಕ್ ವಾರ್ಮ್ ಅಂತ ಅಂದ್ರೆ ಏನು, ಇದು ಅಸೈಕ್ಲೋಸ್ಟೋಮಾ. ಓಕೆ, ಮತ್ತೆ ಹೂಕ್ ವಾರ್ಮ್ ಅಂತ ಹೇಳ್ಬಿಟ್ಟು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಇಲ್ಲಿ ಹೂಕ್ಸ್ ಆರ್ ಪ್ರೆಸೆಂಟ್ ಇನ್ ಪ್ಯಾರಾಸಿಟಿಕ್ ಫಾರ್ಮ್ ಅಂತ ಇದೆ, ಮತ್ತೆ ಅದಕ್ಕೂ ಇದಕ್ಕೂ ಕನ್ಫ್ಯೂಸ್ ಮಾಡ್ಕೋಬೇಡಿ. ಹೂಕ್ ಫಾರ್ಮ್ ಅಂತ ಹೇಳಿದ್ರೆ ಅದ್ರದ್ದು ಸೈಂಟಿಫಿಕ್ ನೇಮು ಆನ್ಸೈಕ್ಲೋಸ್ಟೋಮಾ ಅಂತ ಹೇಳ್ತೀವಿ. ದಿಸ್ ಇಸ್ ಆಲ್ಸೋ ರಿಲೇಟೆಡ್ ಟು ಆಸ್ಕಲ್ಮೆಂಥಿಸ್. ಸೊ ಇವಾಗ ನೋಡಿ ಒಂದ್ಸಲ ಹಿಂಗ್ ಹೋಗಿ ಹಂಗೆ ಬಂದ್ಬಿಡೋಣ. ನಾವೇನ್ ನೋಡಿದ್ವಿ, ಇಲ್ಲೇ ಕ್ಲಿಯರ್ ಮಾಡ್ಕೊಳ್ಳೋಣ. ನೋಡಿ, ಸೆಲ್ಯುಲರ್ ಲೆವೆಲ್ ಆಫ್ ಆರ್ಗನೈಸೇಷನ್ ಅನ್ನ ಪೋರಿಫೆರಾದಲ್ಲಿ ನೋಡ್ತೀವಿ. ನೋಡಿ, ಸೆಲ್ಯುಲಾರ್ ಲೆವೆಲ್ ಆಫ್ ಆರ್ಗನೈಸೇಷನ್ ಅನ್ನ ಪೋರಿಫೆರಾದಲ್ಲಿ ನೋಡ್ತೀವಿ. ಇನ್ನು ಟಿಶ್ಯೂ ಲೆವೆಲ್ ಆಫ್ ಆರ್ಗನೈಸೇಷನ್ ಅನ್ನ ನಾವು ಸಿಲೆಂಟರೇಟಾ ಮತ್ತೆ ಟೀನೋಫೋರಾದಲ್ಲಿ ನೋಡ್ತೀವಿ. ಇನ್ನು ಆರ್ಗನ್ ಲೆವೆಲ್ ಆಫ್ ಆರ್ಗನೈಸೇಷನ್ ಅನ್ನ ನಾವು ಪ್ಲಾಟಿ ಹೆಲ್ಮಿಂಥಸ್ ಅಲ್ಲಿ ನೋಡ್ತೀವಿ. ಇನ್ನು ಆರ್ಗನ್ ಸಿಸ್ಟಮ್ ಆರ್ಗನೈಸೇಷನ್, ಓಕೆ, ಆರ್ಗನ್ ಸಿಸ್ಟಮ್ ಲೆವೆಲ್ ಆರ್ಗನೈಸೇಷನ್ ಅನ್ನ ಆಸ್ಕಲ್ಮೆಂಥಸ್ ಅಲ್ಲಿ ನಾವು ನೋಡ್ತೀವಿ. ಸೊ ಇನ್ನು ಇಷ್ಟು ಇದು ಆಯ್ತು. ಓಕೆ, ಸೊ ಟಿಶ್ಯೂ ಲೆವೆಲ್ ಆರ್ಗನೈಸೇಷನ್ ಅನ್ನ ನೋಡೋದು ಸಿಲೆಂಟರೇಟಾ ಮತ್ತೆ ಟೀನೋಫೋರಾದಲ್ಲಿ. ಓಕೆ, ಇನ್ನು ಪ್ಲಾಟಿ ಹೆಲ್ಮಿಂಥಸ್ ಆಸ್ಕಲ್ಮೆಂಥಸ್ ಅಂತ ಬಂದಾಗ ಪ್ಲಾಟಿ ಹೆಲ್ಮಿಂಥಸ್ ಅಲ್ಲಿ ಆರ್ಗನ್ ಸಿಸ್ಟಮ್ ಲೆವೆಲ್ ಆರ್ಗನೈಸೇಷನ್ ಅನ್ನ ನೋಡಿದ್ರೆ ಆರ್ಗನ್ ಲೆವೆಲ್ ಆರ್ಗನೈಸೇಷನ್ ಅನ್ನ ನಾವು ಪ್ಲಾಟಿ ಹೆಲ್ಮಿಂಥಸ್ ಅಲ್ಲಿ ನೋಡ್ತೀವಿ. ಇನ್ನು ಆರ್ಗನ್ ಸಿಸ್ಟಮ್ ಲೆವೆಲ್ ಆರ್ಗನೈಸೇಷನ್ ಅನ್ನ ಆಸ್ಕಲ್ಮೆಂಥಸ್ ಅಲ್ಲಿ ನೋಡ್ತೀವಿ. ಸೊ ಇಷ್ಟು ಆಯ್ತಲ್ವಾ. ಇನ್ನು ಮುಂದಿನ ಒಂದು ತರಗತಿಯಲ್ಲಿ ಅನೆಲಿಡಾ, ಆರ್ಥ್ರೋಪೋಡಾ, ಮೊಲುಸ್ಕಾ, ಎಕೈನೋಡರ್ಮೆಟಾ, ಹೆಮಿಕಾರ್ಡೇಟಾ, ಕಾರ್ಡೇಟಾ ಏನಿದೆಯಲ್ಲ ಅವುಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ಓಕೆ.